ಶ್ರೀ ವಿಜಯನ ಕವಿರಾಜ ಮಾರ್ಗದಿಂದ ಇಲ್ಲಿಯವರೆಗೂ ಕನ್ನಡ ನಾಡಿಗೆ ಕಲಬುರಗಿಯ ಕೊಡುಗೆ ಅಪಾರವಾದದ್ದು. 2 ರಾಜ್ಯಗಳ ಗಡಿ ಪ್ರದೇಶ ಹೊಂದಿದ್ದರೂ ತನ್ನ ಅಸ್ತಿತ್ವವನ್ನು ಕಳೆದುಕೊಳ್ಳದೆ ಕನ್ನಡತನವನ್ನ ಸದಾ ವಿಜೃಂಭಿಸುವಂತೆ ಮಾಡಿರುವುದು ಈ ನೆಲದ ಎಲ್ಲ ಕನ್ನಡ ಮನಸ್ಸುಗಳು. ತೆಲುಗಿನ ಪ್ರಭಾವ ಹೆಚ್ಚಿರುವ ಈ ಗಡಿನಾಡು ಸೇಡಂನಲ್ಲಿ ಜಾಕನಹಳ್ಳಿ ಎಂಬ ಗ್ರಾಮೀಣ ಭಾಗದಿಂದ ಬಂದು ಕನ್ನಡಕ್ಕಾಗಿ, ಕನ್ನಡ ಸಾಹಿತ್ಯಕ್ಕಾಗಿ ಎಲೆಮರೆ ಕಾಯಿಯಂತೆ ಕೆಲಸ ಮಾಡಿ 20ಕ್ಕೂ ಅಧಿಕ ಕೃತಿಗಳ ಮೂಲಕ ಸಾಹಿತ್ಯ ಲೋಕಕ್ಕೆ ಅನುರೂಪವಾದ ಕೊಡುಗೆಯನ್ನ ನೀಡಿರುವರು ನಮ್ಮವರೇ ಆದ ಅಪ್ಪಟ ಕನ್ನಡ ಮೇಷ್ಟ್ರು ನಮ್ಮ ಲಿಂಗಾರೆಡ್ಡಿ ಶೇರಿಯವರು. 1951 ಏಪ್ರಿಲ್ 1ರಂದು ಕಲಬುರಗಿ ಜಿಲ್ಲೆಯ ಸೇಡಂ ತಾಲೂಕಿನ ಜಾಕನ್ಪಲ್ಲಿಯಲ್ಲಿ ಬಸರೆಡ್ಡಿ ಮತ್ತು ವೀರಮ್ಮ ದಂಪತಿಗಳ 3ನೇ ಮಗನಾಗಿ ಜನಿಸಿದವರು ಲಿಂಗಾರೆಡ್ಡಿ ಶೇರಿಯವರು. ಪ್ರಾಥಮಿಕ ಶಿಕ್ಷಣವನ್ನು ಹುಟ್ಟೂರಲ್ಲೇ ಮುಗಿಸಿ ಪ್ರೌಢ ಶಿಕ್ಷಣವನ್ನು ಮದನ ಮತ್ತು ಕೋಲ್ಕುಂದದಲ್ಲಿ ಮುಗಿಸಿದರು. ಉನ್ನತ ಶಿಕ್ಷಣಕ್ಕಾಗಿ 1972ರಲ್ಲಿ BA ಪದವಿಯನ್ನು ಕಲಬುರಗಿಯ ಶ್ರೀ ಶರಣಬಸವೇಶ್ವರ ಕಲಾ ಮಹಾವಿದ್ಯಾಲಯದಿಂದ ಪಡೆದುಕೊಂಡರು. 1980ರಲ್ಲಿ ಬೆಂಗಳೂರು ವಿಶ್ವವಿದ್ಯಾಲಯದಿಂದ B.Ed ಪದವಿಯನ್ನು, 1982ರಲ್ಲಿ ಭಾರತೀಯ ಭಾಷಾ ಸಂಸ್ಥಾನ ಮೈಸೂರಿನಿಂದ ಡಿಪ್ಲೊಮಾ ಇನ್ ತೆಲುಗು ವಿಷಯದಲ್ಲಿ ಕೂಡ ಪದವಿಯನ್ನು ಪೂರ್ಣಗೊಳಿಸಿದರು ಮತ್ತು 1983ರಲ್ಲಿ ಕರ್ನಾಟಕ ವಿಶ್ವವಿದ್ಯಾಲಯದಿಂದ MA ಪದವಿಯನ್ನು ಪಡೆದುಕೊಂಡರು. ಮುಂದೆ ವೃತ್ತಿ ಜೀವನಕ್ಕಾಗಿ ಒಲಿದು ಬಂದದ್ದು ದೂರದ ಚಿತ್ರದುರ್ಗ. 1973ರಲ್ಲಿ ಪ್ರಪ್ರಥಮ ಬಾರಿಗೆ ಚಿತ್ರದುರ್ಗ ಜಿಲ್ಲೆಯ ಶ್ರೀ ತರಳಬಾಳು ಜಗದ್ಗುರು ವಿದ್ಯಾಸಂಸ್ಥೆ ಸಿರಿಗೇರಿಯ KGS ಪ್ರೌಢಶಾಲೆ ಕಡ್ಕೋಳದಲ್ಲಿ ತಮ್ಮ ವೃತ್ತಿ ಜೀವನವನ್ನು ಆರಂಭಿಸಿ ಮುಂದೆ 1983ರಲ್ಲಿ SSS ಸಂಯುಕ್ತ ಪದವಿ ಪೂರ್ವ ಕಾಲೇಜು ಸುಣ್ಕಲ್ ಬಿದ್ರಿಯಲ್ಲಿ, 1991ರಲ್ಲಿ STS ಪ್ರೌಢಶಾಲೆ ತೊಲಹಳ್ಳಿಯಲ್ಲಿ, 2000ರಿಂದ 2002ರವರೆಗೆ ಅದೇ ಶಾಲೆಯ ಪ್ರಭಾರಿ ಮುಖ್ಯ ಗುರುಗಳಾಗಿ ಸೇವೆ ಸಲ್ಲಿಸಿ 2003ರಲ್ಲಿ SK ಪದವಿ ಪೂರ್ವ ಕಾಲೇಜು ಸಿಂಗಟಗೇರಿಯಲ್ಲಿ, SSR ಪ್ರೌಢಶಾಲೆ ರಾಣೆಬೆನ್ನೂರಿನಲ್ಲಿ ಕನ್ನಡ ಶಿಕ್ಷಕರಾಗಿ, ನಂತರ 2006ರಿಂದ 2011ರವರೆಗೆ BN ಪ್ರೌಢಶಾಲೆ ಬಿಸಿಲೇಹಳ್ಳಿಯಲ್ಲಿ ಮುಖ್ಯೋಪಾಧ್ಯಾಯರಾಗಿ ಸೇವೆ ಸಲ್ಲಿಸಿ ಈ ಹುದ್ದೆಯಿಂದ ವಯೋನಿವೃತ್ತಿಯನ್ನು ಪಡೆದುಕೊಂಡರು. ಶ್ರೀ ಲಿಂಗಾರೆಡ್ಡಿ ಶೇರಿಯವರು ಶಿಕ್ಷಕರಾಗಿ ಇರುವುದರ ಜೊತೆಗೆ ತಮ್ಮನ್ನು ತಾವು ಅನೇಕ ಸಂಘಟನೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ. ಸಾವಿರದ 1988ರಲ್ಲಿ ಕನ್ನಡ ಸಾಹಿತ್ಯ ವೇದಿಕೆ ಸುಣ್ಕಲ್ ಬಿದಿರೆಯ ಸ್ಥಾಪಕ ಅಧ್ಯಕ್ಷರಾಗಿ, 1989ರಿಂದ 1990ರವರೆಗೆ ಬಂಡಾಯ ಸಾಹಿತ್ಯ ಸಂಘಟನೆ ರಾಣೆಬೆನ್ನೂರಿನ ತಾಲೂಕಾ ಘಟಕದ ಸಂಚಾಲಕರಾಗಿ, 1994ರಲ್ಲಿ ಬಯಲು ಸಾಹಿತ್ಯ ವೇದಿಕೆ ಕೊಟ್ಟೂರಿನ ಸ್ಥಾಪಕ ಕಾರ್ಯದರ್ಶಿಗಳಾಗಿ, 1998ರಿಂದ 2001ರವರೆಗೆ ತಾಲೂಕಾ ಕನ್ನಡ ಸಾಹಿತ್ಯ ಪರಿಷತ್ತು ಕೂಡ್ಲಿಗಿ ಘಟಕದ ಅಧ್ಯಕ್ಷರಾಗಿ, 2000ರಿಂದ 2002ರವರೆಗೆ ಬಳ್ಳಾರಿ ಜಿಲ್ಲಾ ಕನ್ನಡ ಜಾಗೃತಿ ಸಮಿತಿ ಸದಸ್ಯರಾಗಿ ಮತ್ತು 2013ರಿಂದ ಸಮಸಾಹಿತ್ಯ ವೇದಿಕೆ ಸೇಡಂನ ಸ್ಥಾಪಕ ಸಂಚಾಲಕರಾಗಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ. ಶ್ರೀಯುತ ಲಿಂಗಾರೆಡ್ಡಿ ಶೇರಿಯವರು ಕನ್ನಡ ಸಾಹಿತ್ಯಕ್ಕೆ ತಮ್ಮದೇ ಆದಂಥ ವಿಶಿಷ್ಟ ಕೊಡುಗೆಯನ್ನ ನೀಡಿದ್ದಾರೆ. 1987ರಲ್ಲಿ ಕೆಂಪು ಚಿತ್ತಾರ, 1994ರಲ್ಲಿ ಬೇಸೂರಿನ ಹಾಡು, 2014ರಲ್ಲಿ ಕನಸು ಕೆಡಿಸಿದ ಕೋಳಿ, 2014ರಲ್ಲಿ ಒಲವಿನ ಹಾಡು, 2021ರಲ್ಲಿ ಅಪ್ಪನ ಹೆಗಲ ಮೇಲೆ, ಹೀಗೆ 5 ಕವನ ಸಂಕಲನಗಳನ್ನು, 2001ರಲ್ಲಿ ಪುಟ್ಟ ಪುಟ್ಟಿ ಎಂಬ ಮಕ್ಕಳ ಸಾಹಿತ್ಯ, 2017ರಲ್ಲಿ ಗುಡ್ಡದ ಮೈಲಾರಲಿಂಗನ ವಚನಗಳು ಎಂಬ ವಚನ ಸಾಹಿತ್ಯ, 1994ರಲ್ಲಿ ವಿಶ್ವಬಂಧು ಮರುಳಸಿದ್ದ ಕಾವ್ಯದರ್ಪಣ, 2011ರಲ್ಲಿ ಅಂತರಂಗ ಎಂಬ ಲೇಖನ, 2018ರಲ್ಲಿ ಓದಿನ ಬೊಗಸೆ ಎಂಬ ವಿಮರ್ಶಾ ಲೇಖನ, 2019ರಲ್ಲಿ ಹರಿದ ಸೆರಗು ಎಂಬ ಗದ್ಯ ಕೃತಿಗಳನ್ನು ರಚಿಸಿದ್ದಾರೆ. 1983ರಲ್ಲಿ ನಿತ್ಯಾನಂದ ತತ್ವ ಪದಗಳು, 1994ರಲ್ಲಿ ಬಯಲು ದನಿಗಳು,
2016ರಲ್ಲಿ ಆಸರೆಯಾದವನು, 2020ರಲ್ಲಿ ನಿಂಬೋಳಿ ತಿಪ್ಪಣ್ಣನವರ ನಿತ್ಯಾನಂದ ತತ್ವಪದಗಳು ಎಂಬ ಪ್ರಮುಖ ಕೃತಿಗಳನ್ನು ಸಂಪಾದಿಸಿದ್ದಾರೆ. ಅದರ ಜೊತೆಗೆ 1972ರಲ್ಲಿ ಆಧುನಿಕ ರಾಮಾಯಣ ಅರ್ಥಾತ್ ಸೇಡಿನ ಕಿಡಿ ಎಂಬ ಸಾಮಾಜಿಕ ನಾಟಕವನ್ನ ಬರೆದಿದ್ದಾರೆ. 2000ನೇ ಇಸ್ವಿಯಲ್ಲಿ ಇವರ ಕನ್ನಡ ಜನಪದ ಶಬ್ದಕೋಶವು ಜಾನಪದ ಜಗತ್ತು ಎಂಬ ತ್ರೈಮಾಸಿಕ ಪತ್ರಿಕೆಯಲ್ಲಿ ಪ್ರಕಟವಾಗಿತ್ತು. 1983ರಲ್ಲಿ ಬಸವ ಪ್ರಕಾಶನ, 1987ರಲ್ಲಿ ಸೇಡಂ ತಾಲೂಕಿನ ಜಾಕನಹಳ್ಳಿಯಲ್ಲಿ ಶ್ರೀ ಸಸ ಪ್ರಕಾಶನದ ಮುಖಾಂತರ ಅನೇಕ ಕೃತಿಗಳನ್ನು ಹೊರತಂದಿದ್ದಾರೆ. ಹೀಗೆ ಇವರ ಅಗಾಧ ಸೇವೆಯನ್ನ ಪರಿಗಣಿಸಿ 2014ರಲ್ಲಿ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಕಲಬುರಗಿ ಇವರಿಗೆ 14ನೇ ಜಿಲ್ಲಾ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಗೌರವ ಸನ್ಮಾನ ಮಾಡಲಾಗಿದೆ. 2015ರಲ್ಲಿ ಕರನಾಡು ನಾಗರಿಕ ಹಿತರಕ್ಷಣಾ ವೇದಿಕೆ ಚಿಂಚೋಳಿ ಇವರಿಂದ ಸನ್ಮಾನ, 2015ರಲ್ಲಿ ಪಂಡಿತ ಪುಟ್ಟರಾಜ ಗವಾಯಿ ಜಾನಪದ ಕಲಾ ವೇದಿಕೆ ಸೇಡಂ ಇವರಿಂದ ಪುಟ್ಟರತ್ನ ಪ್ರಶಸ್ತಿ, 2017ರಲ್ಲಿ ವಿಶ್ವಜ್ಯೋತಿ ಪ್ರತಿಷ್ಠಾನ ಕಲಬುರ್ಗಿ ಇವರಿಂದ ಗೌರವ ಸನ್ಮಾನ, 2019ರಲ್ಲಿ ಮಾತೋಶ್ರೀ ಮಹದೇವಮ್ಮ ನಾಗಪ್ಪ ಮುನ್ನೂರ್ ಪ್ರತಿಷ್ಠಾನದಿಂದ ಅಮ್ಮ ಗೌರವ ಪ್ರಶಸ್ತಿ, 2019ರಲ್ಲಿ ಕಲಬುರಗಿಯ ಸಾಹಿತ್ಯ ಸಾರಥಿ ಪ್ರಶಸ್ತಿ, ಬೆಂಗಳೂರಿನ ಸಂಕ್ರಮಣ ಕಾವ್ಯ ಪುರಸ್ಕಾರ, 2021ರಲ್ಲಿ ಕಲ್ಯಾಣ ಕರ್ನಾಟಕ ಸುಭಾಷ್ ಚಂದ್ರ ಪಾಟೀಲ್ ಸ್ಮಾರಕ ಜನಕಲ್ಯಾಣ ಟ್ರಸ್ಟ್ ಕಲಬುರ್ಗಿ ಇವರಿಂದ ಬಸವ ಪುರಸ್ಕಾರ, 1999ರಲ್ಲಿ ಸೇಡಂ ತಾಲೂಕಾ ಗಡಿನಾಡು ಸಾಹಿತ್ಯ ಸಮ್ಮೇಳನ ಮುದೋಳ್ನ ಸರ್ವ ಅಧ್ಯಕ್ಷರಾಗಿ ಆಯ್ಕೆ, 2022ರಲ್ಲಿ ಶ್ರೀ ಚನ್ನಕೇಶ್ವರ ಶಿಕ್ಷಣ ಮತ್ತು ಅಭಿವೃದ್ಧಿ ಟ್ರಸ್ಟ್ ಸೇಡಂ ವತಿಯಿಂದ ಅಕ್ಷರ ಲೋಕದ ನಕ್ಷತ್ರ ಎಂಬ ಪ್ರಶಸ್ತಿಗಳನ್ನು ಪಡೆದುಕೊಂಡಿದ್ದಾರೆ. ರಾಜ್ಯದ ಪ್ರಮುಖ ಸಂಕಲನಗಳಲ್ಲಿ ಇವರ ಕವನಗಳು ಪ್ರಕಟಿತಗೊಂಡಿವೆ. ಶ್ರೀ ಲಿಂಗಾರೆಡ್ಡಿ ಶೇರಿಯವರು ಗಡಿಭಾಗದ ಕನ್ನಡಿಗರಲ್ಲಿ ಕನ್ನಡತನವನ್ನ ಜಾಗೃತಿಗೊಳಿಸಿದವರಲ್ಲಿ ಪ್ರಮುಖರು. ಶೇರಿಯವರದ್ದು ಸರಳ ಸುಂದರ ಬರವಣಿಗೆ ಮೂಲಕ ಇಡೀ ರಾಜ್ಯಾದ್ಯಂತ ಮನೆ ಮಾತಾಗಿರುವುದು ಸಂತೋಷದ ವಿಷಯ. ದಿನಾಂಕ 2 ಡಿಸೆಂಬರ್ 2024ರಂದು ಸೇಡಂನ ಶ್ರೀ ಕೊತ್ತಲ ಬಸವೇಶ್ವರ ದೇವಸ್ಥಾನದ ಆವರಣದಲ್ಲಿ ನಡೆಯುತ್ತಿರುವ 10ನೇ ತಾಲೂಕಾ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿರುವುದು ನಮ್ಮೆಲ್ಲರ ಅಭಿಮಾನದ ಸಂಗತಿಯಾಗಿದೆ. ಹೀಗೆ ಅವರ ಕನ್ನಡ ಸಾಹಿತ್ಯ ಸೇವೆ ಸದಾ ಮುಂದುವರಿಯಲಿ ಎಂದು ಈ ಮೂಲಕ ಆಶಿಸುತ್ತೇವೆ.